ಎಲ್ರಿಗೂ ನಮಸ್ಕಾರ. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಶಿವು. ನೋಡಿ, ನನ್ನ ಹಿಂದೆ ಶಿವ ಇರ್ಬೇಕಾದ್ರೆ ನನಗೇನು ಭಯ ಯಾವಾಗ. ಆ್ಯಕ್ಚುಲಾಗಿ ಪ್ರತಿ ಸಾರಿ ತಮಾಷೆಯಿಂದ ಶುರು ಆಗಬೇಕು ಅಂತ ಅಂದ್ಕೊಂಡೇ ಬರ್ತೀನಿ ನಾನು. ಆದರೆ ಇವತ್ತು ನನಗೆ ಅದು ಅನ್ನಿಸ್ತಾ ಇಲ್ಲ, ಯಾಕೋ ತುಂಬ ಎಮೋಷ್ನಲ್ ಅಂತ ಅನಿಸುತ್ತೆ ನನಗೆ. ಈ ಸಿನಿಮಾ ಬಂದ್ಬಿಟ್ಟು ಇಟ್ಸ್ ಅ ಫಾದರ್ಸ್ ಡ್ರೀಮ್, ಒಂದು ಅಪ್ಪನ ಕನಸು ಇದು. ಸೊ ಅವ್ರ ಕನಸೇ ಜೂನಿಯರ್, ಅದು ಬಿಹೈಂಡ್ ದ ಸ್ಕ್ರೀನ್ ಆಯಿತು. ಆನ್ ದ ಸ್ಕ್ರೀನ್ ಮೈ ಜೂನಿಯರ್, ಅದು ನನ್ನ ಕನಸು. ಈ ಸಿನಿಮಾ ಒಂದು 3 ವರ್ಷ ಟ್ರಾವೆಲ್ ಆಗಿದ್ದೀವಿ. ಅದು ಅಷ್ಟು ಸಿಂಪಲಾಗಿ ನಡೆದಿರೋಂಥ ಸಿನಿಮಾ ಅಲ್ಲ ಅದು. ಬಿಹೈಂಡ್ ದ ಸ್ಕ್ರೀನ್ ಕೂಡ ಸಾಕಷ್ಟು ಫ್ಯಾಮಿಲಿಯಲ್ಲಿ ಆಗೋವಂಥ ಒಂದು ಎಮೋಷನ್ಸು, ಪೇಯ್ನ್ ಸಮೇತ ಈ ಸಿನಿಮಾ ಸಾಗಿಕೊಂಡು ಬಂದಿದೆ. ಎಷ್ಟು ಪೇಯ್ನ್ ಬಿಹೈಂಡ್ ದ ಸ್ಕ್ರೀನ್ ಆಯಿತೋ ಅಷ್ಟೇ ಪೇಯ್ನು ಸಿನಿಮಾ ಒಳಗೂ ಇದೆ. ಅದು ರಾಧಾಕೃಷ್ಣ ಅವರು ಬರೆದಿರೋಂಥ ಕಥೆಯಲ್ಲಿ ಅಷ್ಟು ನೋವು ಅಡಗಿದೆ ಸಿನಿಮಾದಲ್ಲಿ. ನನಗೆ ಈ ಸಿನಿಮಾ ಅಂದ ತಕ್ಷಣ ಫಸ್ಟು ಮೊನ್ನೆನೇ ಸ್ವಲ್ಪ ಸಿನಿಮಾ ನೋಡಿದ್ದು ನಾನು. ನನ್ನ ಹೆಂಡ್ತಿನೂ ಜೊತೆಯಲ್ಲಿ ಸಿನಿಮಾ ನೋಡಿದ್ಲು. ನೋಡಿದ ತಕ್ಷಣ ಫಸ್ಟ್ ನೆನಪಾಗಿದ್ದು ನನಗೆ ಮತ್ತೆ ಮಾಣಿಕ್ಯ ನೆನಪಾಯಿತು ನನಗೆ. ಅಲ್ಲಿ ಒಂದು ಫಾದರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಸುದೀಪಿಗೆ ಫಸ್ಟ್ ಒಬ್ಬ ಫಾದರ್ ಕ್ಯಾರೆಕ್ಟರ್ ಪ್ಲೇ ಮಾಡಿ ಮಗನಾಗಿ ಪ್ಲೇ ಮಾಡಿದ್ದೆ ನಾನು. ಅದಾದಮೇಲೆ ನನ್ನ ಹೆಂಡ್ತಿ ಹೇಳಿದ್ಲು, ಈ ಸಿನಿಮಾ ಅದೇ ಥರ ಅನಿಸುತ್ತೆ ನನಗೆ ಸಿನಿಮಾ ನೋಡ್ತಿದ್ದೆ ಅಂದು. ತುಂಬ ಖುಷಿ ಆಯಿತು. ಬಟ್ ರಾಧಾಕೃಷ್ಣ ಅವರು ನಿಮಗೆ ಒಂದು ಚಿಕ್ಕದ ಕತೆ ಹೇಳಲೇಬೇಕು ನಾನು. ಅವ್ರು ಹೇಳ್ಬೇಡ ಅಂತ ಹೇಳಿದ್ರು ಕೂಡ ನನಗೆ ಅದು ಹೇಳೋಕ್ಕೆ ಇಷ್ಟ ಆಯಿತು. ನಾನು ಒಬ್ಬ ಅಪ್ಪನೇ ಸಿನಿಮಾದಲ್ಲಿ, ಆದರೆ ಸಾಧಾರಣವಾದ ಅಪ್ಪ ಅಲ್ಲ. ಒಂದು ಅಪ್ಪ ತನ್ನ ಮಗನ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಅಂದರೆ, ಆ ಭಯ ಅನ್ನೋದು ಪ್ರೀತಿ ಸಮೇತ ಅದು ಟ್ರಾವೆಲ್ ಮಾಡುತ್ತೆ. ಆ ಭಯದಿಂದ, ಅಪ್ಪ ಪಡೋ ಭಯದಿಂದ ಮಗನ ಅನುಭವ ಕಿತ್ಕೊಂಡ್ಬಿಡ್ತಾನೆ. ಅಂದರೆ ಮಗ ಬಿದ್ದರೆ ಎಲ್ಲಿ ಏಟು ಬೀಳುತ್ತೋ ಅಂತ ಇಟ್ಕೊಂಡ್ಬಿಡೋದು, ಮಗ ಅದೇನೋ ಮಾಡಿದ್ರೆ ಇನ್ನೇನು ಇಟ್ಕೊಂಡ್ಬಿಡೋದು. ಬಟ್ ಒಂದು ಅನುಭವ ಕಿತ್ಕೊಳ್ಳೋದು ಇದೆಯಲ್ಲ, ಅದು ಅಪ್ಪನಿಗೆ ಹೋಗ್ತಾ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತದೆ, ಎಂಥ ಕ್ರಿಮಿನಲ್ ನಾನು, ಎಂಥ ವಿಲ್ಲನ್ ನಾನು, ಎಂಥ ತಪ್ಪು ಮಾಡಿದೆ, ಒಬ್ಬರ ಹತ್ರ ಅನುಭವ ಕಿತ್ಕೊಳ್ಳೋದು ಹಿಂಗಾಗತ್ತೆ. ಸೊ ಅಂಥ ಒಂದು ಕಥೆಯನ್ನು ಬ್ಯಾಕ್ಡ್ರಾಪ್ ಇಟ್ಕೊಂಡು ಬರೆದಂಥ ರಾಧಾಕೃಷ್ಣ ಅವ್ರಿಗೆ ಸಲ್ಯೂಟ್ ಹೊಡಿಬೇಕು. ಇಟ್ಸ್ ನಾಟ್ ಎ ಆರ್ಡಿನರಿ ಥಾಟ್. ಅದು ಜನರಲ್ ಫ್ಯಾಮಿಲಿ ಎಮೋಷನ್ಸ್ ಅಲ್ಲ, ಅದು ಇದರಿಂದ ತುಂಬ ವೆಯ್ಟ್ ಇರೋವಂಥದ್ದು. ಅಂದರೆ ಒಂದು ಪ್ರೀತಿಯಿಂದ ಇರೋ ಭಯನ ಅವರು ಸಿನಿಮಾದಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೊರಟಿರೋದು. ಆಮೇಲೆ ಒಂದು ಸಿನಿಮಾಗೆ ಆನ್ ದ ಸ್ಕ್ರೀನ್ ಯಾರು ಏನು ಬೇಕಾದ್ರೆ ವಿಜೃಂಭಿಸ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಅದೇ ಸ್ಕ್ರೀನಿಂದ ಹೀರೋಗಳು ತುಂಬ ಜನ ಬೇಕು ನಮಗೆ. ಆ ಸ್ಕ್ರೀನಿಂದ ಈ ಸ್ಕ್ರೀನ್ನ ತುಂಬ ಪ್ರೀತಿಸಿದವರು ಜನಾರ್ದನ್ ರೆಡ್ಡಿ ಅವರು ತುಂಬ ಆಸೆ ಇಟ್ಕೊಂಡು ಸಿನಿಮಾನ ಶುರು ಮಾಡಿದ್ರು. ಅದೇ ಥರ ನಮ್ಮ ಸೆಂದಿಲ್ ಕುಮಾರ್ ಅವರು ಈ ಸಿನಿಮಾನ ಪೇಂಟಿಂಗ್ ಥರ ತಂದು ಬಿಟ್ಟಿದ್ದಾರೆ. ಸಾಯಿ ಅವರು, ನಮ್ಮ ಶಿವನ್ ಭಕ್ತರು, ಅವರು ಕೂಡ ಈ ಸಿನಿಮಾ ಬಂದು ಬ್ಯಾಕ್ ಡ್ರಾಪಲ್ಲಿ. ಸೊ ಎವ್ರಿಬಡಿ ಆಫ್ ಸಪೋರ್ಟ್ ದಿಸ್ ಸ್ಕ್ರೀನ್. ಆಮೇಲೆ ದೇವಿ ಶ್ರೀ ಪ್ರಸಾದ್ ರೀ, ಏನು ఎనర్జీ ಅವ್ರಿಗೆ, అయ్యప్ప ಬಂದರೆ ఎనర్జీ స్పీడు, ఆయన పేర్లోనే దేవి ఉంది, అందరికీ మ్యూజిక్లో ప్రసాదం ఇచ్చేస్తాడు, ఇంకేం కావాలి మనకి, ಅಷ್ಟು ಚೆನ್ನಾಗಿ ಪ್ರಸಾದ ಕೊಡ್ತಾರೆ. ಇನ್ನು ಸರ್, ಒಂದು ಕೋಇನ್ಸಿಡೆನ್ಸ್ ಏನು ಗೊತ್ತಾ, ಈ ಸಿನಿಮಾದಲ್ಲಿ ನಿಮ್ಮನ್ನು ಫಸ್ಟ್ ಭೇಟಿ ಮಾಡಿದ ಫ್ಲೈಟಲ್ಲಿ ನಾನು, ನೆನಪಿದ್ಯಾ ನಿಮಗೆ? ರಾಧಾಕೃಷ್ಣನ್ ಕೂಡ ಫ್ಲೈಟಲ್ಲಿ ಫಸ್ಟ್ ಭೇಟಿ ಮಾಡಿದ್ದು ನಾನು. ನಿಮ್ಮ ಮಗನೂ ಕೂಡ ಆ ಫ್ಲೈಟಲ್ಲಿ ಭೇಟಿ ಮಾಡಿದ್ದು. 3 ಜನ ಆಕಾಶದಲ್ಲೇ ಸಿಕ್ಕಿದ್ದೀರಾ ನನಗೆ. ಸೊ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಆಕಾಶದಲ್ಲಿ ನಮಗೆ. ಸೊ ಈ ಸಿನಿಮಾ ಕೂಡ ಆಕಾಶ ಅಷ್ಟು ಎತ್ತರಕ್ಕೆ ಬೆಳೀಲಿ, ಅಷ್ಟು ದೊಡ್ಡದಾಗಿ ಆಗಲಿ ಇದು ಅಂತ ಅನಿಸುತ್ತೆ ನನಗೆ.